ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇವತ್ತು ನಾವು ವಕಫ್ ಏನು ತಿದ್ದುಪಡಿ ತಂದಾರ ಕೇಂದ್ರ ಸರ್ಕಾರ, ಅದರ ಸಲುವಾಗಿ 2 ತಾರೀಕು ದರ್ಬಾರ್ ಗ್ರೌಂಡ್ ಸಂಜೆ 5 ಗಂಟೆಗೆ ಎಲ್ಲ ನಮ್ಮ ಮುತವಲ್ಲಿಗಳು, ಮದರ್ಸಾಗಳು, ಶಾದಿ ಹಾಲ್ ಚೇರ್ಮನ್ಗಳು ಮತ್ತು ಮಸೂತಿ ಚೇರ್ಮನ್ಗಳು ಎಲ್ಲರಿಗೂ ನಾವು ಕರೆದೀವಿ. 2 ತಾರೀಕು ಸಂಜೆ 5 ಗಂಟೆಗೆ ಎಲ್ಲರಿಗೆ ಬರ್ರಿ ಅಂತ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ ದರ್ಬಾರ್ ಗ್ರೌಂಡ್ಗೆ. ಈ BJP ಸರ್ಕಾರ ದಿವಸ ಒಂದೊಂದು ಕೈದೆ ತರ್ತೈತಿ. ಅವ್ರಿಗೆ ಮೈನಾರಿಟಿ ಮುಸಲ್ಮಾನ್ ಮಂದಿ ಅಂದ್ರೆ ಅವ್ರಿಗೆ ಬರೀ ಕೈದೆ ತರೋದು ಸರ್ಕಾರ ಆಗೈತಿ. ಇಲ್ಲಿ ಒಬ್ರು MLA ಇದ್ರು, ಯಾರು ರೋಡ್ ಇದ್ದದ್ದು ರೋಡ್ ಚೇಂಜ್ ಮಾಡೋದು, ಬೇರೆ ಹೆಸರು ಇಡೋದು, ಹಂಗೆ BJP ಸರ್ಕಾರ ಮಾಡ್ಲಾಕತ್ತೈತಿ. ಆ ಸರ್ಕಾರ ಉಚ್ಚಾಟನೆ ಮಾಡೈತಿ ಇಲ್ಲಿಂದ MLA. ಈಗ ಏನು ರೋಡ್ ಬರೀ ರೋಡೇ ಚೇಂಜ್ ಮಾಡಿದ್ರು, ಅಭಿವೃದ್ಧಿರೇ ಏನು ಮಾಡಿಲ್ಲ. ಮತ್ತೊಮ್ಮೆ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ, 2 ತಾರೀಕು 5 ಗಂಟೆಗೆ ಬರ್ರಿ ಅಂತ ಸಮಾವೇಶ ಮಾಡ್ಲಿಕ್ಕತ್ತೀವಿ ದರ್ಬಾರ್ ಗ್ರೌಂಡ್. ಇದು ಕಾನೂನು ಏನು ಜಾರಿ ಮಾಡಿದಾರ ಅದರ ವಿರುದ್ಧ ದರ್ಬಾರ್ ಅದ್ರ ಬಗ್ಗೆ ಇದು ನಮ್ಮ ಒಂದು ದಿಲ್ಲಿ ಮೌಲಾನ ಬರ್ಲಾಕತ್ತಾರ. ಎಲ್ಲ ಸಮಾಜವರ್ಗ ನಾವು ಕರೀಲಿಕ್ಕತ್ತೀವಿ. ವಕ್ಫ್ ತಿದ್ದುಪಡಿ ಸಲುವಾಗಿ ಒಂದು ಸಮಾವೇಶ ಮಾಡ್ಲಿಕ್ಕತ್ತೀವಿ. ನಮ್ಮ ತನ್ವೀರ್ ಪೀರ ಸಾಹೇಬ್ರು ಬರ್ಲಾಕತ್ತಾರ. ಇಲ್ಲ ಖರ್ಗೆ ಅವ್ರು ಬರ್ತಾರೆ. ಯಾವುದು ಅದಕ್ಕೆ ಪಕ್ಷದ ಇದು ಏನೂ ಇಲ್ಲ. ಅದಕ್ಕೆ ಮುಸ್ಲಿಂ ಸಂಘಟನೆಗಳಿಂದ ಹೇಳ್ತೀನಿ. ಈಗ ನಾಳೆಗೆ ನಾವು 2ನೇ ತಾರೀಕಿಗೆ ಏನಿದೆ, ಮೇ 2ನೇ ತಾರೀಕಿಗೆ ನಮ್ಮ ವಕಫ್ ಏನು ತಿದ್ದುಪಡಿ ಕಾಯ್ದೆ ಇದೆ, ಅದರ ಬಗ್ಗೆ ದೇಶಾದ್ಯಂತ ಒಂದು ವಿರೋಧ ಭಾಸಾಗಿದೆ. ಕೇವಲ ಮುಸ್ಲಿಮ್ಸು ಅಲ್ಲ, ಕೇವಲ ಬರೀ ಮುಸಲ್ಮಾನರು ಮಾಡ್ಲಾಗ್ತಾರಂತ ಏನಿಲ್ಲ. ಎಲ್ಲ ಸಂಘಟನೆಗಳು, BJP 1-2 ಪಕ್ಷ ಬಿಟ್ಟರೆ, BJP RS 1-2 ಪಕ್ಷ ಬಿಟ್ಟರೆ ದೇಶದ ಹಲವಾರು ಸಂಘಟನೆಗಳು, ಪಕ್ಷಗಳು, ಅವು ಯಾವ್ಯಾವ ಇದೋ ಅವ್ರದ್ದು ವಿಚಾರವಾದಿಗಳು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಕಫ್ ಏನು ತಿದ್ದುಪಡಿ ಆಗ್ಯದ, ಅದ್ರಲ್ಲಿ ಒಂದೇ ಒಂದು ಗುರಿ, ಮುಸ್ಲಿಮರದ ಒಂದು ಸಂಸ್ಥೆಯನ್ನು ನಾಶಪಡಿಸೋದು ಒಂದು ಗುರಿ ಇಟ್ಕೊಂಡು ಆ ತಿದ್ದುಪಡಿ ಮಾಡಿದ್ದು ನಿಮ್ಗೆ ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಇರೋದೆಲ್ಲ ಮೇಜರ್ ಅಂಶಗಳನ್ನು ತಿದ್ದುಪಡಿ ಮಾಡಿಬಿಟ್ಟಾರೆ. ಮುಸ್ಲಿಂ ವಕಫ್ ಸಂಸ್ಥೆಯಲ್ಲಿ ನಾನ್ ಮುಸ್ಲಿಮ್ಸ್ ಇರಬೇಕು, ಅಥವಾ ಬೇರೆ ಬೇರೆ ಯಾವ ಪಂಗಡಗಳದಾವ ಮುಸ್ಲಿಮಾನೊಳಗೆ ಅವ್ರು ಕಂಪಲ್ಸರಿ ಇರಬೇಕು. ಈಗ ಶಿಯಾಗಳು ಇರತ್ತೆ, ಒಂದೊಂದು ಕಡೆ ಶಿಯಾಗಳು ಇರಲ್ಲ, ಮತ್ತೆ ಅವ್ರು ಬೇರೆ 2-3 ಜಾತಿಗಳು ನಮೂದಿಸಿದ್ದಾರೆ, ಅವ್ರದ್ದು ಕಂಪಲ್ಸರಿ ಇರಬೇಕು. ಅವ್ರು ಇರ್ಲಾರ್ದಲ್ಲಿ ಹಾಕೋದು ಸಂಘ. ಈಗ ಯಾವ ವಕಫ್ ಸಂಸ್ಥೆ ಅದರದ್ದು ಇಂಟ್ರೆಸ್ಟ್, ಅದರಲ್ಲಿ ಬರುವ ವಕಫ್ ಅಂದ್ರೇನಪ್ಪ, ಜನರು ಮುಸ್ಲಿಂ ದಾನಿಗಳು ದಾನ ಮಾಡಿದ್ದ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುತ್ತೆ. ಅವುಗಳು ಹ್ಯಾಂಗೆ ಮುಸ್ಲಿಮರಿಗೆ, ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ, ವಿಧವೆಗಳಿಗೆ, ಹಲವಾರು ಸಮಾಜದಲ್ಲಿ ಏನು ಕೆಳಮಟ್ಟದಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಲಿಕ್ಕಿದೆ, ವಿಶೇಷವಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ. ಅದರಲ್ಲಿ ನೀವು ತಂದು ಬೇರೆ ಜಾತಿಯೊಳಗೆ ಇರತ್ತಂದ್ರೆ, ನಮ್ದೇನು ಕಾನ್ಸ್ಟಿಟ್ಯೂಷನಲ್ ಒಂದು ಇದು ಇದೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 26 ಅದರದ್ದು ಬೇಸಿಕ್ ಚಾಲೆಂಜ್ ಮಾಡಿದೆ. ನೀವು ಅವಾಗ ಕೇಳ್ತಿರ್ತೀರಿ ವಕಫದಲ್ಲಿ ಏನು ಪ್ರಾಬ್ಲಮ್ ಆಗ್ಲಾಗ್ತದೆ. 26 ಏನಿದೆ ಅದು ಎಲ್ಲ ಧರ್ಮದವ್ರಿಗೂ, ಎಲ್ಲ ನಿಮ್ಮ ಧರ್ಮ, ನಿಮ್ಮ ಗುಡಿ ಗುಡಾರ ಮಸೂತಿ ನಡ್ಸ್ಕೊಂಡು ಹೋಗೋದು, ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ನೀವು ಹ್ಯಾಂಗೆ ಅದನ್ನು ಸಂದಾಯ ಮಾಡ್ಕೋಬೇಕು, ಯಾವ ಥರ ಅದಕ್ಕೆ ನೀವು ರಿಸೋರ್ಸಸ್ ಹತ್ತಿಲ್ಲ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಅದೆಲ್ಲ ಮಾಡಿ ನಡ್ಸ್ಕೊಂಡು, ಅದು ನಿಮ್ಮದು ಸೋಲ್, ದ್ಯಾಟ್ ಕ್ಯಾನಾಟ್ ಬಿ ಚಾಲೆಂಜ್ ಬೈ ಎನಿ ಅದರ್ ಲಾ. ಕಾನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಫೌಂಡೇಶನ್ ಇದೆ, ಅದನ್ನು ಇವತ್ತಿನ ದಿವಸ ಚಾಲೆಂಜ್ ಮಾಡಿದ್ದಾರೆ. ಇದೇ ನೀವು ಬೇರೆ ದೊಡ್ಡ ನಿಮ್ಮ ಸಂಸ್ಥೆ ಅದಾವ, ಕಾಶಿ ಕೃಷ್ಣ ದೇವಾಲಯ ಒಳಗೆ ಒಂದು ಕಾನೂನು ಮಾಡಿದ್ರು 1983 ಒಳಗೆ. ಇದನ್ನು ಇದು ಹಿಂದೂಗಳು ಬಿಟ್ಟು ಬೇರೆ ಯಾರು ಮಾಡಬಾರ್ದು. CEO ಮತ್ತು ಅದರದ್ದೇನು ಇದು ಏನಿರ್ತಾರಲ್ಲ ಸೆಕ್ರೆಟರಿ, ಅವ್ರು ಎಕ್ಸ್ ಆಫೀಸರ್ ಇರ್ತಾರೆ, ಅವ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, IAS ಇದಿರ್ತಾರೆ. ಅವರು ಒಂದ್ ವೇಳೆ ಮುಸ್ಲಿಂ ಇರ್ಲಿಲ್ಲ ಅಂದ್ರೆ, ಅವರು ಒಂದ್ ವೇಳೆ ಹಿಂದೂಗಳು ಇರ್ಲಿಲ್ಲ, ಬೇರೆ ಜಾತಿಯವರು ಇದ್ರೆ ಅವ್ರಿಗೆ ಬಿಟ್ಟು ಅವ್ರಿಗಿಂತ ಕೆಳಗಿನ ಮಟ್ಟದ ಅಧಿಕಾರಿಗಳಿಗೆ ಹಾಕಬೇಕು ಹೊರತು ಯಾವುದೇ ಕಾರಣಕ್ಕೆ ಬೇರೆ ಜಾತಿಯವ್ರಿಗೆ ಹಾಕಬೇಕು. ಇಂಥ ಕಾನೂನು ಅದಕ್ಕೆ ಯಾರು ಚಾಲೆಂಜ್ ಮಾಡಿಲ್ಲ, ನಮಗೂ ಅದರಿಂದ ತೊಂದರೆ ಇಲ್ಲ.
ಯಾಕಂದ್ರೆ ಆ ಗುಡಿ ಅದು ಕೂಡ ಅದೇ ಜಾತಿಯವರು ಅದೇ ಅವ್ರು ನಡ್ಸ್ಕೊಂಡು ಹೊಂಟಿರ್ತಾರೆ. ಆ ಥರ ನಮ್ದು ಒಂದು ಬೇಸಿಕ್ ರೈಟ್ ಏನಿದೆಯಲ್ಲ, ನಮ್ಮ ವಕಫ್ ಅನ್ನು ನಾವೇ ನಡ್ಸ್ಕೊಂಡು ಹೋಗ್ಬೇಕು. ಅದರಲ್ಲಿ ನ್ಯೂನ್ಯತೆ ಇರ್ಬೋದು, ಅದರಲ್ಲಿ ಪ್ರಾಬ್ಲಮ್, ಅದು ನಾವು ಸಾಲ್ವ್ ಮಾಡ್ಕೊತಾ ಅದನ್ನು ನೋಡ್ಬೇಕು. ಅದನ್ನ ಹೋಗಿ ನೀವು DC-ಗೆಲ್ಲ ಪವರ್ಸ್ ಕೊಟ್ಟು ಅಂದ್ರೆ ದಟ್ ಪರ್ಸನ್ ಯಾರು ಮುತೋಲಿ ಯಾರು ಅವ್ನಿಗೆ ಅಧ್ಯಕ್ಷ ಮಾಡಿರ್ತೇವೋ ಈ ಬಿಕಮ್ಸ್ ಇನ್ಫೆಕ್ಷಿಯಸ್. ಅವನು ಟೋಟಲ್ ನ್ಯೂಟ್ರಲ್ ಮಾಡ್ದಂಗೆ ನೀವು ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಅವ್ರು ಒಂದು ನೋಟಿಸ್ ತೆಗೆದು ಬಿಡ್ತಾರೆ. ಅದಕ್ಕಾಗಿ ಒಂದು ಟ್ರಿಬ್ಯುನಲ್ ಇದೆ. ಟ್ರಿಬ್ಯುನಲ್ ಕ್ಯಾನ್ ಬಿ ಚಾಲೆಂಜ್ ಇನ್ ಹೈಕೋರ್ಟ್. ಆ ಟ್ರಿಬ್ಯುನಲ್ ಚಾಲೆಂಜ್ ಮಾಡಬೇಕಾದ್ರೂ ಈಗ DC ಶುಡ್ ಗಿವ್ ಯುವರ್ ಕಾನ್ಫರೆನ್ಸ್ ಕೊಡಬೇಕು. ಹಂಗಾಗ್ಲಕ್ಕೆ ಸಾಧ್ಯನಾ? ಮತ್ತು ಪ್ರಜಾಪ್ರಭುತ್ವ ಸೆಟಪ್ ಎಲ್ಲಿ ಉಳಿತದೆ? ನೀವು ಅದು ಅಧಿಕಾರಶಾಹಿ ಆಗಿಬಿಡ್ತದೆ. DC SP ನಡ್ಸ್ಕೊಂಡು ಹೋಗಂಗಾಗ್ತದೆ ಎಲ್ಲ ಊರ. ಇಂಥದ್ದೊಂದು ಹಲವಾರು ಘಟನೆ ಇದೆ. ನಾನು ಕೆಲವೊಂದು ಹೇಳ್ತಾ ಇದ್ದೀನಿ ನಿಮ್ಗೆ. ಅದು ಇದೆ. ಮತ್ತು ಬೇರೆ ಅದಕ್ಕೇನು ನೀವು ಮೊದಲಿಡಿದ ನಡ್ಕೊತ ಬಂದಿದ್ದು ಇದು ಅದಲ್ಲ, ಅದರದ್ದು ಅಧಿಕಾರಾವಧಿ ಮುಟುಕುಗೊಳಿಸೋದು ಮೊದಲಿಂದ ಒಂದು ರೂಢಿ ಅದ. ಯಾವಾಗಲೂ ವಕಫ್, ಸ್ಟೇಟ್ ವಕಫ್ ಇರಲಿ, ಸೆಂಟ್ರಲ್ CWC ಇರಲಿ, ಅದಕ್ಕೆ ಅಧಿಕಾರಶಾಹಿಗಳು ಅಲ್ಪಸಂಖ್ಯಾತರೇ ಇರ್ತಾರೆ. ಒಂದು IAS ಆಫೀಸು, ಸೆಕ್ರೆಟರಿ. ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರ್ತದೆ. ಇವತ್ತು ನೀವು ಬೇರೆ ಅಧಿಕಾರಿಗೆ, ಬೇರೆ ಕಾಸ್ಟ್ ಅಧಿಕಾರಿಗೆ ನೋಡ್ರಿ, ನಾವು ಜಡ್ಜಸ್ಗೆ ನೋಡಿ, ನಾವೇ ಒಂದು ಕೇಸ್ ಒಳಗೆ ಅವ್ರಿಗೆ ದರ್ಗಾ ಮತ್ತು ಮಸೂತಿ ಅಂದ್ರೆ ಫರ್ಕ್ ಗುರ್ತಿಲ್ಲ. ದರ್ಗಾ ಮತ್ತು ಮಸೂತಿ ಅಂದ್ರೆ ಗುರ್ತಿಲ್ಲ. ದರ್ಗಾ ಮತ್ತು ನಮ್ದೇನು ಖಾನ್ಕಾ ಅಂದ್ರೆ ಗುರ್ತಿಲ್ಲ. ದರ್ಗಾ ಮದರ್ಸಾಗ ಅವ್ರಿಗೆ ಡಿಫ್ರೆನ್ಸ್ ಎಲ್ಲ ಒಂದೇ ತಿಳ್ಕೊತಾರ ಅವ್ರು. ನಾನೇ ಒಂದು ಜಡ್ಜ್ ಕೂಡ ವಾದ ಮಾಡೀನಿ, ನಂದು ಪರ್ಸನಲ್ ಒಂದು ಈದ್ಗಾ ಕೇಸ್ ಒಳಗೆ. ದರ್ಗಾ ಬೇರೆ ಏನ್ರಿ, ಈದ್ಗಾ ಬೇರೆ ಏನ್ರಿ ಅಂತ ಕೇಳ್ಕೊತ. ಇಂಥದ್ದೊಂದು ಎಲ್ಲಿ ಅವಾಗ ಅದೇ ಜಾತಿ ಇದ್ದ ಮುಸ್ಲಿಂ ಅಧಿಕಾರಿ ಇದ್ದಂದ್ರೆ ಅವಾಗ ಮಿನಿಮಮ್ ಇದು ಇರ್ತದೆ ನಾಲೆಜ್. ಏನ್ ಸರ್, ಅವ್ರಿಗೆ ಇಂಥ ಒಂದು ತೊಡಕು ಬರಂಗಿಲ್ಲ, ನ್ಯಾಯ ಒದಗಿಸುವಲ್ಲಿ ಅವರು ಯಾವುದು ತಪ್ಪ ಮಾಡಂಗಿಲ್ಲ. ಅಂಥದ್ದೊಂದು ಉದ್ದೇಶದಿಂದ ನಾವು ಇದು ಮಾಡಾಕ್ತೀವಿ. ಹಲವಾರು ಕಾರಣಗಳು. ಮತ್ತೊಂದು ಮುಸ್ಲಿಂ ಎಕ್ಸ್ಪರ್ಟ್ ಇರ್ಬೇಕಂತದ, ಅದು ತೆಗೆದೇ ಬಿಟ್ಟಾರೆ. ಎಲ್ಲ ವಕ್ಫ್ ಸಂಸ್ಥೆಗಳಲ್ಲಿ ಎ ಮುಸ್ಲಿಂ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದ ನಾಲೆಜ್ ಆಫ್ ವಕಫ್ ಲಾ ಅಂಡ್ ಮುಸ್ಲಿಂ ಹಿಸ್ಟ್ರಿ, ಈ ಶುಡ್ ಬಿ, ದಟ್ ಈಸ್ ಇದು ಅದು ಫಂಡಮೆಂಟಲ್ ಅಕ್ಸೆಪ್ಟೆನ್ಸ್ ಅದ. ಅದು ಅವನೇನು ಜರುತ್ತಿಲ್ಲ. ಜರುತ್ತಿಲ್ಲ ಅಂದ್ರೆ ಯಾರಿಗೂ ಕುಡ್ಸೋದು? ಯಾವ್ದ್ರೆ ಕೋಮುವಾದಿ ಮನುಷ್ಯಾಗ ಹೋಗಿ ಕೂತಿಲ್ಲ ಅಂದ್ರೆ ಅವನದೊಂದು ವರ್ಷನೇ ಬೇರೆ ಇರ್ತದೆ. ನೀವು ಬೇಸಿಕ್ ಒಂದು ಸಂಸ್ಥೆಗೆ ಮುಗಿಸ್ಲಾಗಬೇಕಂತೇಳಿ ಉದ್ದೇಶ ಇಟ್ಕೊಂಡು ಮಾಡಿರಲ್ಲ, ಆ ಉದ್ದೇಶದ ವಿರುದ್ಧ ನಮ್ಮ ಪ್ರತಿಭಟನೆ ಅದ. ಕೆಲವೊಂದು ಅಮೆಂಡ್ಮೆಂಟ್ಸ್ ಆಗ್ತದೆ, ಪಬ್ಲಿಕ್ ಇಂಟ್ರೆಸ್ಟ್ ಒಳಗೆ ಆಗ್ತಿದ್ರೆ ನಾವು ವೆಲ್ಕಮ್ ಮಾಡ್ತಿದ್ದೆವು. ಯು ವಾಂಟ್ ಟು ಡಿಸ್ಟ್ರಾಯ್ ಅಂಡ್ ಡಿಸ್ಟ್ರಕ್ಟ್ ದ ಹೋಲ್ ಸಿಸ್ಟಮ್ ಆಫ್ ವಕಫ್ ಅಂಡ್ ಇಂಡೈರೆಕ್ಟ್ಲಿ ಅಫೆಕ್ಟ್ ದ ಮುಸ್ಲಿಂ ಕಮ್ಯುನಿಟಿ. ಅದು ಏನಾಗ್ತಾ ಇದೆ ಅದನ್ನು ಇಂಪ್ರೂವ್ ಮಾಡೋದು ಬಿಟ್ಟು ನೀವು ಆ ಸಂಸ್ಥೆಯನ್ನು ಕೆಡಗಿಸ್ತೀರಿ. ಅದ ಕಾರಣ ನಮ್ದೊಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ 2ನೇ ತಾರೀಕಿಗೆ. ಹಲವಾರು ಮೌಲಾನಾಗಳು ಆಗಲೇ ನೀವು ಹೇಳಾಗ್ತಿದ್ರಿ, ಯಾರೇ ಪಕ್ಷದ ಲೀಡರ್ ಅಂಥದ್ದು ಯಾವುದೂ ನಾವು ಆಹ್ವಾನ ಮಾಡ್ತಾ ಇಲ್ಲ. ಅವಾಗಿ ಯಾರು ಬಂದರೂ ನಾವು ಇದು ಮಾಡ್ತಾ ಇಲ್ಲ. ಬಟ್ ವಿಶೇಷವಾಗಿ ಅದ್ರ ಬಗ್ಗೆ ಮಾತಾಡೋ ಯಾರು ಮೌಲಾನಾಗಳು ಅದಾರೆ, ವಕಫ್ ಇನ್ಸ್ಟಿಟ್ಯೂಟ್, ಅದ್ರ ಜನರು ಬರೋರು ಯಾರಪ್ಪ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ವಕಫ್ ಇನ್ಸ್ಟಿಟ್ಯೂಟ್ ಅದಾವ. ಮುತವಲ್ಲೀಸ್, ಪ್ರೆಸಿಡೆಂಟ್ಸ್, ಮೌಲಾನಾ ಇವರೆಲ್ಲರೂ ಬಂದು ಅದನ್ನು ಶೋಭೆ ತರ್ತಾರೆ. ನೀವೆಲ್ಲರೂ ಬಂದು ಅದನ್ನು ಶೋಭೆ ತರ್ತಾ ತೋಪಿ ಇನ್ನೂ ಹಲವಾರು ವಿಷಯಗಳದಾವ. ಅದನ್ನು ದೀರ್ಘವಾಗಿ ನಾವು ಆ ವೇದಿಕೆಯಲ್ಲಿ ನಿಮ್ಗೆ ಹೇಳಿ ಇದು ನಿಮಗೂ ಕರಿತೀವಿ. ಮತ್ತು ಇದೊಂದು ನಮ್ದೇನು ಮೆಸೇಜ್ ಇದೆ, 2ನೇ ತಾರೀಕಿಗೆ 5 ಗಂಟೆಗೆ ದರ್ಬಾರ್ ಸ್ಕೂಲ್ನಲ್ಲಿ ನಾವು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ತಾವು ಬರ್ಬೇಕಂತ ಕೇಳ್ಕೊಂಡು ಮುಸ್ಲಿಂ ಪರ್ಸನಲ್ ಲಾ CO ಅವ್ರು ಬರ್ಲಾಗ್ತದೆ. ಅವರು ಪರ್ಸನಲ್ ಬಾಡಿ, ಯಾಕಂದ್ರೆ ಅದೇ ಇಲ್ಲ, ಮುಸ್ಲಿಂ ಪರ್ಸನಲ್ ಒಳಗೆ ಮೌಲಾನಾಗಳೇ ಭಾಳ ಬಂದಿದ್ದಾರೆ. ಆಲ್ ಇಂಡಿಯಾ ಮುಸ್ಲಿಂ AIPLMB ಅದಲ್ಲ, ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಏನಿದೆಲ್ಲ ಅದು ಇದಕ್ಕೆಲ್ಲ ಮೇಲ್ವಿಚಾರಣೆ ಮಾಡುತ್ತೆ. ನೀವೇನು ಸ್ಟ್ರೈಕ್ಸ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು, ಇಡೀ ದೇಶಾದ್ಯಂತ ಅವರೊಂದು ರೂಪರೇಷೆ ಹಾಕಿಕೊಟ್ಟಾರೆ ನಮ್ಗೆ. ಆ ರೂಪರೇಷೆಗಳಿಗೆ ನಾವು ಹೊಂಟೇವು. ಅದರದೇ ಒಂದು ಇದು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಬ್ಬ ಪದಾಧಿಕಾರಿ ಬರ್ತಾ ಇದ್ದಾರೆ. ಅವ್ರ ಹೆಸರು ನಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೆ. ನಾಳೆ ಬರುವಂಥ ಶುಕ್ರವಾರ 2ನೇ ತಾರೀಕಿಗೆ ನಾವು ದರ್ಬಾರ್ ಗ್ರೌಂಡ್ನಲ್ಲಿ ಒಂದು ವಫ್ ಅಮೆಂಡ್ಮೆಂಟ್ ಆ್ಯಕ್ಟ್ 2025 ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ನ ಬೋರ್ಡ್ ವತಿಯಿಂದ ಒಂದೇನು ಡೈರೆಕ್ಷನ್ ಇದೆ, ಆ ಪ್ರಕಾರ ಬಿಜಾಪುರ ಆ್ಯಕ್ಷನ್ ಕಮಿಟಿ ವತಿಯಿಂದ ನಾವು ಇಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸಮಸ್ತ ಜಿಲ್ಲೆದ ಜನತೆ ಪರವಾಗಿ, ಜನತೆ ಸಲುವಾಗಿ, ಜನತೆಯವರಿಗೆ ಕರೆಯಲಿಕ್ಕೆ ಇವತ್ತೊಂದು ಮಾಧ್ಯಮ ಮುಖಾಂತರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವು. ನಾಳೆ 2ನೇ ತಾರೀಕಿಗೆ ಏನು ವಕಫ್ ಕಾಯ್ದೆ ಅದ ಅದಕ್ಕೆ ನಾವು ಇದು ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಎಲ್ಲ ಮಸೂತಿ ಚೇರ್ಮನ್ರು, ಪದಾಧಿಕಾರಿಗಳು, ಎಲ್ಲ ದರ್ಗಾದ ಮುತುವಲ್ಲಿಗಳು ಮತ್ತು ಸಜ್ಜಾದೆಗಳು, ಎಲ್ಲ ಸಾಲಿ ಸಂಘ ಸಂಸ್ಥೆಯ ವಕಫ್ಗೆ ಸಂಬಂಧಂಥ ಎಲ್ಲ ಪದಾಧಿಕಾರಿಗಳನ್ನು ಆ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕನ್ನೋ ಉದ್ದೇಶದಿಂದ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡ್ತಾ ಇದ್ವು. ಅದರಲ್ಲಿ ಎಲ್ಲರೂ ಬರಬೇಕಂತ ತಮ್ಮಲ್ಲಿ
ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಅದು ಅಲ್ಲದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನದ ಒಂದು ದೇಶದಂತೆ ಪೂರ ಒಂದು ಕಾರ್ಯಕ್ರಮ ಒಂದು ರೂಪ ಮಾಡಿದೆ. ಆದ್ದರಿಂದ ತಾವು ಎಲ್ಲರೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಊರಿನಲ್ಲಿ ಒಂದು ಕಾರ್ಯಕ್ರಮ ತಾವು ಹಾಕೊಂಡ್ರೆ ದಿಲ್ಲಿಲಿಂದ ಒಂದು ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಒಬ್ಬರು ಅವ್ರು ನೇಮಿಸ್ತಾರ, ಯಾರು ಅವ್ರಿಗೆ ನೇಮಿಸ್ತಾರ ಅವ್ರು ಬರ್ತಾರ. ಅದ್ರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ಮೌಲ್ವಿಗಳು, ಎಲ್ಲ ನಮ್ಮ ಧರ್ಮಗುರುಗಳು, ತನ್ವೀರ್ ಪೀರ ಅವ್ರ ನೇತೃತ್ವದಲ್ಲಿ ಅಲ್ಲಿ ಬಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ. ಯಾವುದೇ ರೀತಿ ಯಾವ ಥರದ ಬೇರೆ ಬೇರೆ ಚಟುವಟಿಕೆ ಇಲ್ಲ. ಓನ್ಲಿ ವಕ್ಫ್ ಬೋರ್ಡ್ ಬಗ್ಗೆನೇ ಅಲ್ಲಿ ಮಾತಾಡುವುದಿದೆ. ವಕ್ಫ್ ಬೋರ್ಡ್ ಬಗ್ಗೆ ಜನರಿಗೆ ತಿಳುವಳಿಕೆ ಮಾಡುತ್ತದೆ. ಇವ್ರು ಯಾವ ರೀತಿ ಕಾಯ್ದೆ ತಂದಾರ, ಒಂದು ಕಮಿಟಿಯಾಗ ಒಂದು ಲೇಡೀಸ್ಗೂ ಕೂಡ ತಗೋಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಕೆಲವೊಂದು ಕಡೆ ನಮ್ಗೆ ಲೇಡೀಸ್ಗಲ್ಲಿ ಅದು ಇದು ಪ್ರೊವಿಷನ್ ಇರುವುದಿಲ್ಲ, ಆ ಥರನೂ ಅವರು ಪ್ರೊವಿಷನ್ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಸಮಾಜಕ್ಕೆ ಒಂದು ನೋವಾಗುವಂಥ ಕೆಲಸ ಈ BJP ಸರ್ಕಾರ ಮಾಡ್ತಾ ಇದೆ. ಪದೇ ಪದೇ BJP ಸರ್ಕಾರ ಮುಸ್ಲಿಮ್ಗೆ ಯಾವ್ಯಾವುದರೇ ತರುವುದು, ಯಾವುದು ಹಲಾಲ್ ತರುವುದು, ಇದು ತರುವುದು, ನಟಾಬ್ ತರುವುದು, ಬರೀ ಏನಾರು ಒಂದು ಉದ್ದೇಶಪೂರ್ವಕ ತರುವುದು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇದು ಅಭಿವೃದ್ಧಿ ಆಗುವುದು ಬಿಟ್ಟು ನಾವು ಇದರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಆಗಿದೆ. ಆದ್ದರಿಂದ ನಾಳೆ ಬರುವಂಥದ್ದು 2ನೇ ತಾರೀಕಿಗೆ ತಾವೆಲ್ಲ ಬಿಜಾಪುರ ಜನತೆ ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು. ಮೊನ್ನೆ ತಾನೇ ನಾವು ಏನು ಇದು ಮಾಡಿದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಎಲ್ಲ ಜನರು ಶಾಂತಿ ಪ್ರೀತಿಯಿಂದ ಎಲ್ಲರೂ ಬಂದು ಯಾವ ರೀತಿ ಮಾಡ್ಯಾರ ಅದೇ ರೀತಿ ಶಾಂತಿಯಿಂದ ಬಂದು ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತ ಈ ಬಿಜಾಪುರ ಜನತೆಗೆ ನಾವು ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ. ತಾವು ಮೊನ್ನೆನೂ ಕೂಡ ಎಲ್ಲ ಮಾಧ್ಯಮ ಮಿತ್ರರು ಬಹಳ ಸಹಕಾರದಿಂದ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನು ಬಹಳ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ಕಾರಣಭೂತರಾಗಿದ್ರಿ. ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತು ಈ ಬಗ್ಗೆ ಕಾನೂನು ಬಗ್ಗೆ ಅರಿವು ಮೂಡಿಸೋ ಸಲುವಾಗಿ ನಮ್ಮ ದಿಗ್ಗಜರು ನೇತಾಗಳು ಬರ್ತಾರ, ನಮ್ಮ ಮೌಲ್ವಿಗಳು ಅದ್ರ ಬಗ್ಗೆ ತಿಳಿಸ್ತಾರ. ಆ ದಿವಸ 2ನೇ ತಾರೀಕಿಗೆ ಮಧ್ಯಾಹ್ನ 5 ಗಂಟೆಗೆ ಏನು ದರ್ಬಾರ್ ಗ್ರೌಂಡ್ ಇದೆ, ಅಲ್ಲಿ ಎಲ್ಲರೂ ತಾವು ಕೂಡ ಬರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಸುಪ್ರೀಂ ಕೋರ್ಟ್ ಹೋಗೈತಿ. ಸುಪ್ರೀಂ ಕೋರ್ಟ್ ನಲ್ಲಿ ಇವನ್ ಸೆಂಟ್ರಲ್ ಗವರ್ಮೆಂಟ್ ಅಫಿಡೇವಿಟ್ ಹಾಕಿ ತಾವೇನ್ ಹೇಳಿದ್ರಲ್ಲ ಮುಸಲ್ಮಾನೇತರರಿಗೆ ಅವಕಾಶ ಕೊಡಕ ಮೇನ್ ಪ್ರೊವಿಷನ್ ಮಾಡಾರ, ಅದು ನಾವು ತಡೆ ಹಿಡಿತೀವಿ ಅಂತ ಹೇಳಿದ್ರೆ ಇದು ಮ್ಯಾಟರ್ ಇಸ್ ಆಲ್ರೆಡಿ ಪ್ರಿಜುಡೈಸ್ ಸಬ್ಜುಡೈಸ್. ಹಂಗಿರ್ಬೇಕಾದ ಕಾಯ್ದೆ ಜಾರಿ ತರ್ತೀವಲ್ಲಿ ಸರ್ಕಾರ ಹೇಳಿ ಪ್ರೊಟೆಸ್ಟ್ ಮಾಡೋದು. I'll tell you, prejudice ಅನ್ಲಿಕ್ಕೆ ಆಗಲ್ಲ, because the subjudice subjudice ಇದೆ, matter is subjudice, but a lot of relief has been given by the court already, but there is no ಪ್ರತಿಭಟನೆ ಮಾಡಿದ್ರಿ, ಆ ಪ್ರತಿಭಟನೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾತಾಡಿದ್ರು, ಬೈಗಂಬರವ್ರು ಮಾತಾಡಿದ್ರು ಅನ್ನೋದ್ರಲ್ಲಿ ಕಾಂಗ್ರೆಸ್ನ ಒಂದು ಪ್ರತಿಭಟನೆ ಆಯ್ತಲ್ಲ ಅಂತ ಅನಿಸ್ತಾ ಇದೆ. ಜನರು ಕೂಡ ಅದೇ ಮಾತಾಡ್ತಾರೆ. ಕಾಂಗ್ರೆಸ್ ಮಾಡಿಲ್ರಿ, ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ದು ಮಾಡಿವಿ. ಕಾಂಗ್ರೆಸ್ ಒಂದು ಕಡೆ ಇಡ್ರಿ, ಎಲ್ಲ ಸಮಾಜವರು ಎಲ್ಲರೂ ಬಂದು, ಎಲ್ಲ ಸ್ವಾಮೀಜಿಗಳು, ಎಲ್ಲ ಹಿಂದೂ ಮಂದಿ, ಎಲ್ಲ ಹಿಂದೂ MLAಗಳು, ಎಲ್ಲ ದೊಡ್ಡ ಲೀಡರ್ಗಳು ಬಂದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಆ ಹುಚ್ಚು ನಾಯಿ ಮತ್ತು ಒಂದು ಧರ್ಮಗುರು ರೀ, ಧರ್ಮಗುರುಗೆ ಏನಂತಾರೆ ಹೇಳ್ರಿ? ಎಲ್ಲ ತಾಯಿ ಎಲ್ಲರ ತಾಯಿ ಇದ್ದಂಗೆ. ಆ ಧರ್ಮಗುರುಗೆ ಹೇಳಿದ್ರೆ ನಮ್ಗೆ ಹೇಳ್ದಂಗೆ ತಾಯಿ ಗಂಡ ಅಂದ್ರೆ ಮತ್ತು ಅವ ಎಲ್ಲಿಂದ ಹುಟ್ಟಾನ ಹೇಳವ? ತಾಯಿಲಿಂದ ಹುಟ್ಟಾನಲ್ರಿ. ಅವ್ರ ತಾಯಿ ನಮ್ಮ ತಾಯಿನೇ. ನಮ್ಗೆ ಬೈಲಿ ಅವನ ಬಲ್ಲಿ ಅಷ್ಟು ದಮ್ಮಿದ್ರೆ ನಮ್ಗೆ ಬೈಲಿ, ನಮ್ಮ ಸಮಾಜಕ್ಕೆ ಬೈತಾನ, ನಮ್ಮ ದೇವರಿಗೆ ಬೈತಾನ. ಸ್ವಾಮಿಗಳು ಏನು ಮಾಡ್ಯಾರಿ? ಅದೇನು ಫಂಕ್ಷನ್ ಬಂದಿಲ್ಲ ಏನು ಕೊಂಡ್ಕೊಂಡ ನೀವು ಎಲ್ಲ ಹಿಂದೂ ಮಂದಿಗೆ? ಅವ್ರ ಮನೆಯದು ಹೆಂಡತಿ ಯಾರ ಮಾತು ಕೇಳಂಗಿಲ್ಲ, ಅವನ ಮಾತೆ ಬೇರೆ ಹಿಂದೂ ಮಂದಿಗೆ ಎಲ್ಲ ನನ್ನ ಹಿಂದೂ ಮಂದಿ ಅದಾರ, ನಾ ಎಲ್ಲಾರು ತರ್ತೀನಿ, ಎಲ್ಲಾರು ಸ್ವಾಮಿಗಳು ಬೈತೀನಿ, ಅವ್ರ ಬಲ್ಲಿ ಯಾಕೆ ಹೋಗ್ತಾರಂತ ಹೇಳಾಕ ಇವ್ರೇನು ಅಪ್ಪನ ಮನಿದದ ಏನ್ರಿ? ಏನು MLA ಅಪ್ಪನ ಮನಿ? ನೀವೇನೋ ಅವ್ನು ಗುಲಾಮದಿರೇನು? ಹಿಂದೂ ಮಂದಿ ಸ್ವಂತ ದುಡಿತಾರೆ, ಸ್ವಂತ ತಿಂತಾರೆ. ಆ ಸ್ವಾಮಿಗಳು ಏನು ಬಂದ್ರೆ ಏನಾಯ್ತು? ಸ್ವಾಮಿಗಳು ಬೈದ್ರು, ಹಿಂದೂ ಮಂದಿಗೆ ಬೈದ್ರು, ಯಾಕೆ ಸೊಕ್ಕ ಬಂದೈತೆ ರೀ ಬೈಲಾಕ? ತಾಯಿ ಗಂಡ ಅಂದ್ರೆ ಏನು ಮಾತ್ರಿ ಅದು? ಒಂದು ನಮ್ಮ ಗುರುಗಳು ಅಂದ್ರೆ ಅವರು ನಮ್ಮ ದೇವರ ಸಮಾನ. ಗುರುಗಳಿಗೆ ಬೈದ್ರಿ, ಬಸವಣ್ಣವ್ರಿಗೆ ಬೈದ್ರಿ, ನಾ ಇಷ್ಟೇ ತಂದೀನಿ ಏನಾಗ್ತೈತಿ ಬೈರಿ ನೋಡೋಣ, ಏನೊಮ್ಮೆ ನಿಮ್ಮ ಇಷ್ಟೇ ಎಲ್ಲಿರ್ತೈತಿ ನೋಡೋಣ. ಯಾರಿಗಾರೆ ಬೈದು ಇಷ್ಟೇ ತಂದು ನನ್ಗೆ ಯಾರು ಹಿಡಿತಾರೆ
ಕೈದೆಲಿಂದ ಯಾರೂ ದೊಡ್ಡವ್ರಿಲ್ಲ. ಏನು ಸಂವಿಧಾನದೊಳಗೆ ಕೈದೆ ಅದ ಅದೇ ಕೈದೆ. ನಾ ಬೈತೀನಿ, ನಾ ಇಷ್ಟೇ ತರ್ತೀನಿ ಅಂದ್ರೆ ಭಾಳ ಇದು ಆತೇನ? ಇಂಥ ಸ್ವಾಮಿಗಳ್ಗೆ ನಾವು ಕಾಲು ಬೀಳಬೇಕು. ಅವ್ರಿಗೆ ನಾವು ತಾಯಿ ಗಂಡ ಅಂತ ಬೈದ್ರೆ ಅವ್ರಿಗೆ ಎಷ್ಟು ನೋವು ಆಗ್ಬೋದು. ಏನು ಅವ್ರಿಗೆ ಬೈಲಾಕ ಬರಂಗಿಲ್ಲ ಸ್ವಾಮಿಗಳ್ಗೆ. ಅವ್ರ ಕಡೆ ಚಪ್ಪಲಿಲೇ ಹೊಡಿತಾರ ಸ್ವಾಮಿಗಳು. ಬೈದು ಬಿಡ್ರಿ, ಯಾರಿಗೂ ಬೈದು ಯಾರಿಗೂ ಹಕ್ಕಿಲ್ಲ. ನಮ್ಮ ಮನೆಯವ್ರು ನಮ್ಮ ಹೆಂಡತಿಯವ್ರಿಗೆ ಬೈದು ನಮ್ಗೆ ಹಕ್ಕಿಲ್ಲ. ಕೈದೆ ಹಂಗದ. ಸ್ವಾಮಿಗಳು ಧರ್ಮದವರೇ ಅವ್ರಿಗೆ ಬುದ್ಧಿ ಹೇಳ್ಬೇಕಲ್ಲ. ಇಡೀ ಪ್ರತಿಭಟನೆಯಲ್ಲಿ ಎಲ್ಲಿಯೂ ಕೂಡ ಭಾರತ್ ಮಾತಾ ಕಿ ಜೈ ಅನ್ನಲಿಲ್ಲ, ಭಾಳ ಸಲ ಅಂದ್ರಿ. ಜೈಕಾರ ಅನ್ನಲಿಲ್ಲ. ಬಹಳ ಸಲ ಅಂತೀವಿ. ಅವ್ರ ಆರೋಪ ಹೇಳ್ತಾರೆ, ಅವ್ರ ಆರೋಪ ಜೈಕಾರ ಅನ್ನಲಿಲ್ಲ. ವಾಸ್ತವಿಕತೆ ನಿಮ್ಗೆ ಗೊತ್ತಿಲ್ಲ. ಧಿಕ್ಕಾರ ಕೂಗ್ಲಿಲ್ಲ. ಪಾಕಿಸ್ತಾನ್ ಧಿಕ್ಕಾರ ಅಂತ ಹೀಗೆ ಕೂಗ್ತಿರ್ಲಿ. ಅಲ್ಲಿ ನಾವು ಕೂದ್ಗಿದ್ರೆ ಅಟ್ಟು ಕಟ್ ಮಾಡಿ ಪಾಕಿಸ್ತಾನ ಹೇಳಿದ್ವಿ ಹೇಳ್ಬಿಡ್ತಾರೆ. ಪಾಕಿಸ್ತಾನ ನೀಚ್ ಪಾಕಿಸ್ತಾನ ಹೆಸರು ನಾವು ತಗೊಳಂಗಿಲ್ಲ. ಆ ಬಸನಗೌಡ ಪಾಕಿಸ್ತಾನ ಹುಟ್ಟ್ಯಾನ. ಮುಂಜಾನೆಯಲ್ಲಿ ಸಂಜೆ ತನ ಪಾಕಿಸ್ತಾನ ಹೇಳ್ತಾನೆ. ಪಾಕಿಸ್ತಾನ ಸಪೋರ್ಟ್ ಮಾಡೋ ಅಂದ್ರೆ ಬಸನಗೌಡ ಒಬ್ಬನೇ. ಮತ್ತೊಂದ್ರೆ ಎಲ್ಲಕ್ಕಿಂತದು ಪ್ರೋಗ್ರಾಮ್ ಶುರು ಆಗೋಕ್ಕಿಂತ ಮುಂಚೆ 2 ನಿಮಿಷ ನಾವು 1 ನಿಮಿಷ ಕಾಶ್ಮೀರದೊಳಗೆ ಆಗಿದ್ದು, ಪಹಲ್ಗಾಮ್ ಒಳಗೆ ಆಗಿದೆ ಭಯೋತ್ಪಾದಕ. ಅದಕ್ಕೆ ಖಂಡಿಸಿ ನಾವು ಮೌನ ಆಚರಣೆ ಮಾಡಿದೆವು. ಮತ್ತು ಅದು ದೇಶದ ಪರವಾಗಿ ಅಲ್ಲನ್ರಿ. ನೀವು ಸಾಕ್ಷಿದ್ರಲ್ಲ. ನೀವೇ ಕೊಟ್ಟಿದ್ರು, ನೀವು ಇದ್ರಾಗ ಬರಬೇಡ್ರಿ. ನಾವು ಹೇಳಿದ್ದು ಬಸನಗೌಡ ರಾಮನಗೌಡ ಪಾಟೀಲ್. ಅವ ನಮ್ಮ ಮ್ಯಾಗ ಕೇಸ್ ಮಾಡಲಿ, ಅವನ ಮ್ಯಾಗ ನಾವು ಕೇಸ್ ಮಾಡಲಿ. ಇದು ಆಕಳ ಅಧ್ಯಕ್ಷ ನಾದಿನಿ. ನಾ 2,000 ಗೋಸ್ ಹಾಕಿನಂತ ಅವ್ರು ಅಂದ. ಈ ನಮ್ಮ ಬಿಜಾಪುರದು ಅವ್ರು ಖರೆ ಹರ್ಷ ಶೆಟ್ಟಿ ಮಕ್ಕಳಿಗೆ ಬಸನಗೌಡ ಒಂದು ಇಲ್ಲಿಂದ ನಮ್ಮ ಗೋಶಾಲೆಗೆ ಆಕಳು ಹೋಗಿಲ್ಲ, ನಮ್ಮ ಗೋಶಾಲೆಗೆ ಬಂದಿಲ್ಲ ಅಂತ ಹಾನಿ ಮಾಡಲಿ. ಅವರು ಕ್ಷಮ ಕೇಳಂದಾರ. ನಾ ಕ್ಷಮ ಪೂರ ಮಂದಿಗೆ ಕೇಳ್ತೀನಿ. ಅವ್ರ ಸಿದ್ದೇಶ್ವರ ಗುಡಿ ಮುಟ್ಟಬೇಕು. ಇದು ಇಲ್ಲಿಂದ ಆಕಳು ಒಯ್ದೆಲ್ಲ ಅಲ್ಲಿ ಹಿಡಿದು ಕೊಟ್ಟಾರ. ಮಹಾನಗರ ಪಾಲಿಕೆಯವರು ಎಲ್ಲ ಪೊಲೀಸ್ ಸ್ಟೇಷನ್, ವಾರ್ತಿ, ತಿಕೋಟ, ದೇವರಿಪ್ಪರ್ಗಿ ಮತ್ತು ನಮ್ಮ ಕೋಲಾರ ಎಷ್ಟು ಆಕಳು ಹಿಡಿದಿದ್ದು ಆ ಆಕಳ ಸೀದಾ ಗೋಶಾಲೆಗೆ ಬಂದಾವ. ಮತ್ತು ಇಲ್ಲಿಂದ ಒಂದು 2,000-4 ಸಾವಿರ ತನ ಆಕಳು ನಂದೇ ಸ್ವತಃ ಗೌರಿ ಆಕಳು ನಂದೇ ಹೋಗಿತ್ತು. ಇನ್ನು ನನ್ನ ಮನ್ಯಾಗ 8 ಆಕಳು ಅದಾವ. ನೀವು ಬೇಕಾದ್ರೆ ಯಾವಾಗ ಬೇಕಾದಾಗ ಬಂದು ನೋಡ್ಬೋದು. ನನ್ನ ಆಫೀಸ್ ಮುಂದೆ ಸ್ವಂತ ಸಾಕಿನ ನಂದೇ ತುಡುಗಾಗ್ಯಾವ ಅಂದ್ರೆ ಇವರು ಹಿಡ್ಕೊಂಡು ಒಯ್ತಾರೆ, ಅಲ್ಲಿ ಕೊಡ್ತಾರೆ. ಅಲ್ಲಿಂದ ಆಕಳು ಎಲ್ಲಿ ಹೋಗ್ತಾವ? ನಾವು ಸಿದ್ದೇಶ್ವರ ಸಂಸ್ಥೆ ಅವರು ಬೇರೆಯವ್ರು ಯಾರೂ ಸಂಬಂಧ ಇಲ್ಲ. ನಾವು ಹೇಳೋದು ಬಸನಗೌಡರು ಒಬ್ಬರಿಗೆ. ಮತ್ತು ನಿಮ್ಮಲ್ಲಿ 2,000 ಆಕಳು ಬಂದ. ಎಲ್ಲಿಂದ ಬಂದಾವ? ಎಲ್ಲಿಂದ ತಂದಿರಿ? ಖರೀದಿ ಮಾಡ್ರಿ. ನೀವು ಖರೀದಿ ಮಾಡಿದ್ರ ರಸೀಟ್ ತೋರಿಸ್ರಿ. ದಾನ ಕೊಟ್ಟಾರಂತಾರೆ. ದಾನ ಹೆಂಗೆ ಕೊಡ್ತಾರೆ? ನಮ್ಮ ಆಕಳು ಹಿಡ್ಕೊಂಡು ಹೋಯ್ತಿದ್ದು. ನಮ್ಮ ಆಕಳು ತಿರುಗಿ ನಾವು ಬೇಡಿದ್ರೆ ಕೊಟ್ಟಿಲ್ಲ ನಮ್ಗೆ. ಗೋಶಾಲೆಯಿಂದ ಎಲ್ಲಿ ಹೋಗ್ತಾವ್ರಿ? ಏನ್ ಸಾಯ್ತಾವ? ಸಾಯ್ದ್ರ ಅದಕ್ಕೆ ಪಂಚನಾಮ ಮಾಡಿರಿ. ಇವ್ರ ಪ್ರಶ್ನೆ ಏನದ? ಎಲ್ಲಿ ಹೋಗಿ ಆಕಳುಗಳು ಹೋಗಿ ಗೋಶಾಲೆ ಕೊಟ್ಟಿದ್ದಾರೆ. ಅವು ಎಲ್ಲಿದಾವ ಕೇಳ್ತಾರ. ಅವ್ರು ಲೆಕ್ಕ ಕೊಡ್ರಿ. ಎಲ್ಲದಾವ? ಎಲ್ಲಿ ಏನ್ ಮಾಡ್ತಾ ಇದ್ದೀವಿ? ಅದು ಸಾಯ್ಬೇಕು, ಪಂಚನಾಮ ಮಾಡ್ಬೇಕು, ಡಾಕ್ಟರ್ ಕರೆದು ಪಂಚನಾಮ ಮಾಡ್ಬೇಕು, ಇಲ್ಲಿ ಕಣ್ಣು ಮಾರಬೇಕು. ಲೆಕ್ಕ ಕೊಡ್ರಿ ಅನ್ನೋ ಪ್ರಶ್ನೆ ಕರೆಕ್ಟ್ ಆಯ್ತು. ಇನ್ನೊಂದೇನಂತಂದ್ರೆ ಕಲಬುರಗಿಗೆ ಕಸಾಯಿಖಾನೆ ಕಳಿಸಿದಾರೆ ಅಂತ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಆರೋಪ ಮಾಡೀನಿ. ಅವ್ರಿಗೆ ನಾ ಚಾಲೆಂಜ್ ಆಗಿ ಮಾಡೀನಿ, ಬಸನಗೌಡ್ರಿಗೆ ಮಾಡೀನಿ. ಅವ್ರು ಏನಂದ್ರು, ನಮ್ಮ ಸಿದ್ದೇಶ್ವರ ಸಂಸ್ಥೆಯವ್ರ ಕೇಸ್ ಮಾಡ್ಯಾರ, ಅವ್ರು ಯಾಕೆ ಮಾಡ್ತಾರೆ? ಅವ್ರಿಗೆ ನಾವು ಅಂದೇ ಇಲ್ಲ. ನಾವು ಅಂತೀವಿ ಬಸನಗೌಡ್ರಿಗೆ, ನಿಮ್ಮ ಗೋಶಾಲೆ ಅದಂದ್ರೆ ನೀವು ಎಲ್ಲಿಂದ ತಂದಿರಿ? ಎಷ್ಟು ತಂದಿರಿ? ಇಲ್ಲಿಂದ ಎಷ್ಟು ಹಿಡ್ಕೊಂಡು ಹೋಗಿರಿ? ಹರ್ಷ ಶೆಟ್ಟಿನೂ ಹಾನಿ ಮಾಡಬೇಕು, ಮಕ್ಕಳಿಗೇನು ಹಾನಿ ಮಾಡಬೇಕು. ಬಸನಗೌಡ ಸ್ವತಃ ಬಂದು ಹಾನಿ ಮಾಡಬೇಕು. ನನ್ನ ಗೋಶಾಲೆಗೆ ಒಂದು ಆಕಳು ಬಂದಿಲ್ಲ, ನಾ ಸ್ವತಃ ಖರೀದಿ ಮಾಡೀನಿ. ಇಲ್ಲ ಗೋಶಾಲೆ ಅವ್ರ ಮಗನ ಹೆಸರು ಅವು ಎಲ್ಲಿಗೆ ಏನು ಹೋಗಿದಾವಲ್ಲ, ನಿಮ್ ಪ್ರಕಾರ ಎಲ್ಲಿ ಹೋಗಿದಾವ? ನಿಮ್ಮ ಸತ್ಯದ ತೋರಿಸ್ಬೇಕು. ಇಲ್ಲಿಕಂದ್ರೆ ಅವ್ರು ಮಾರ್ತಿಂದಾರ ಗೋಶಾಲೆ
ಅದೇನ್ರಿ ಅದ್ರ ಅರ್ಥ? ಗುಲ್ಬರ್ಗಕ್ಕೆ ಹೋಗಿಲ್ಲ ಅಂತ ಹೇಳ್ತಾರ, ಬೇರೆ ಕಡೆ ಕಳ್ಸ್ಯಾರ ನಂಗೆ ಆಯ್ತಲ್ಲ. ಗುಲ್ಬರ್ಗಾನೇ ಹೋಗ್ಲಿಲ್ಲ ಇಲ್ಲ ಅಂದಾಗ ಇನ್ನೊಂದ್ ಕಡೆ ಕಳ್ಸ್ಯಾರ. ಎಲ್ಲಿ ಹೋದಾವು? ಅಲ್ಲಿನೂ ಇಲ್ಲ, ಎಲ್ಲಿನೂ ಇಲ್ಲ ಅಂದ್ರೆ ಎಲ್ಲಿದಾವ? ಗುಲ್ಬರ್ಗ ಹೋಗಿಲ್ಲ. 8 ವರ್ಷದಿಂದ ಆಕಳು ಹೋಗ್ಯಾವ. ಎಲ್ಲಿದಾವ? 8 ವರ್ಷ ಬಿಜಾಪುರದೊಳಗಿಂದ ಎಲ್ಲ ಹಿಡ್ಕೊಂಡು ಹೋಗ್ಯಾರ. ಮತ್ತು ಅದಕ್ಕೆ ಸರ್ಕಾರದಿಂದ ದೇಣಿಗೆ ಎಷ್ಟು ಬತ್ತು, ಧನಸಹಾಯ ಎಷ್ಟು ಬತ್ತು, ಎಷ್ಟು ಆಕಳುಗಳು ಬಂದು ಅವು ಮಾರಾಟ ಎಷ್ಟು ಅದು, ಸತ್ತು ಎಷ್ಟು, ಅವ್ರು ಸಮಾಧಿ ಮಾಡಿದ್ರ? ಒಂದ್ ನಿಮಿಷ ಕೇಳಿ. ನಾವು ಅದೇ ಅವ್ರು ನೋಟಿಸ್ ಕೊಟ್ಟಾರ, ಇದ್ರ ಮ್ಯಾಗ ನಾವು ಕೇಳ್ತೀವಿ. ನಾವು ನೋಟಿಸ್ ಉತ್ತರ ಕೊಟ್ಟಿವಿ, ಅವ್ರು ಒಂದು ಕೊಟ್ರ ಮತ್ ನಾವು ಅದಕ್ಕೆ ಕೇಳ್ತೀವಿ. ಈ ಉತ್ತರ ಕೊಟ್ಟಿದ್ದೀರಿ ಸರ್. ಉತ್ತರ ಕೊಟ್ಟಿವಿ. ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ? ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ? ಏನ್ ನನ್ಗೂ ತೈರೆ ನಾವು ಒಬ್ಬನೇ ಮಾತಾಡಿ ನನ್ಗೆ 10 ನೋಟಿಸ್ ಬಸನಗೌಡ ಕೊಡ್ಲಿ, 10 ನೋಟಿಸ್ ನಾ ಬಸನಗೌಡ ಉತ್ತರ ಕೇಳ್ತೀನಿ. ಆ ಉಳ್ಕಿದ ಮಂದಿ ಎಲ್ಲಾರು ಕೊಟ್ಟೇರಿ. ನೀವು ಸ್ವಲ್ಪ ತಡ್ರಿ. ಅವ್ರು ಹೇಳೋದು ಇಂಪಾರ್ಟೆಂಟ್ ಭಾಳ ಇದೆ. ನಾನು ಬಸನಗೌಡ ಮೇಲೆ ಆರೋಪ ಮಾಡಿದ್ದೀನಿ, ನನಗೆ ಬಸನಗೌಡ ನೋಟಿಸ್ ಕೊಡ್ಲಿ. ಸಮಾಜದವರು, ಸಿದ್ದೇಶ್ವರ ಸಂಸ್ಥಾದವರು, ಯಾರು ಇಂಡಿಯನ್ ಕೂತು ವಕೀಲರು, ಹಿಂದೂ ಸಂಘದವ್ರು ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಯಾರ ಮೇಲೆ ಆರೋಪ ಮಾಡಿಲ್ಲ. ಈಗ ಒಂದ್ ನಿಮಿಷ, ನೋಟಿಸ್ ಏನ್ ಬಂದು ಸರ್, ಅದು ಸಿದ್ದೇಶ್ವರ ಸಂಸ್ಥೆ- ಅವ್ರು ಯಾಕೆ ಕೊಡ್ತಾರೆ? ಸಿದ್ದೇಶ್ವರ ಸಂಸ್ಥೆಯವರು ನಿಮಗೆ ನೋಟಿಸ್ ಕೊಟ್ಟಿದ್ದಾರೋ ಅಥವಾ ಹೆಸರಲ್ಲೇ ಬಂದ್ರೆ ಹಿಂದೂ ಸಂಘಟನೆ? ನೀವು ನಮ್ಮ ಬಸನಗೌಡರು ಬ್ಯಾಂಕ್ ನಡೆಸ್ತಾರ, ಗೋಶಾಲೆ ನಡೆಸ್ತಾರ, ಸಾಲಿ ನಡೆಸ್ತಾರ, ಅವ್ರು ಏನೇನು ಫ್ಯಾಕ್ಟ್ರಿ ನಡೆಸ್ತಾವ ಅದವ್ರು ಕೂಡ ನಮ್ಮ ಬಸನಗೌಡರು ಭಾಳ ಚಲೋ ಮಂದಿ, ಭಾಳ ಚಲೋ ಅದಾರ. ಅವ್ರು ನೀವು ಆಕಳ ಮಾರಿರ ಅಂತ ಹೇಳಿರಿ, ಅದಕ್ಕೆ ಆರೋಪ ಮಾಡಿರಿ. ನಿಮ್ದೇನದ? ನಾ ಏನಂದ್ರಿ, ಬಿಜಾಪುರದೊಳಗಿಂದ ನಿಮ್ಗೆ ಗೋಶಾಲೆಗೆ ಒಂದು ಆಕಳ ಬಂದಿಲ್ಲ ಅಂತ ನೀವು ಸಿದ್ದೇಶ್ವರ ಗುಡಿ ಮುಟ್ರಿ, ನೀವು ಏನು ಕ್ಷಮಾ ಕೇಳ್ಬೇಕಂದ್ರು ನಾ ಕ್ಷಮಾ ಕೇಳ್ತೀನಿ. ಮತ್ತು ನೀವು ಮುಟ್ರಿ, ನಾ ಎಲ್ಲ ಕ್ಷಮಾ ಕೇಳ್ತೀನಿ. ನೀವು ಮುಟ್ಲಿಕ್ಕಂದ್ರೆ ನಮ್ಮ ಗೋಶಾಲೆದೆಲ್ಲ ಆಕಳ ನೀವು 2000 ಎಲ್ಲಿಂದ ಖರೀದಿ ಮಾಡಿರಿ? ಅಲ್ಲ ಅಲ್ಲ ಸರ್, ನನ್ನ ನೋಟಿಸ್ ಯಾರು ಕೊಟ್ಟಾರ? ನೋಟಿಸ್ ಎಲ್ಲಿಂದ ಯಾರು ಕೊಟ್ಟಾರ? ಅದು ಹೇಳ್ರಿ. ನೋಟಿಸ್ ಯಾರು ಕೊಟ್ಟಾರ? ಯಾರ ಹೆಸರಲ್ಲಿ ಗೊತ್ತು ನಿಮ್ಗೆ? ನೋಟಿಸ್ ಉಂಕಾ ವಕೀಲ್ ದಿಯೆ ಸಿದ್ದೇಶ್ವರ ಸಂಸ್ಥಾಲೆ ಬಂದೈತಿ. ಗೋಶಾಲೆಯಲ್ಲಿ ಸಂಸ್ಥಾ ಬಸನಗೌಡೆ ಮಾಡಬೇಕು. ಸಿದ್ದೇಶ್ವರ ಸಂಸ್ಥಾ ನೀವು ಇಷ್ಟು ಮಂದಿ ಅದಿರಿ, ನಾ ನಿಮ್ಗೆ ಹೇಳಿಲ್ಲ, ನಾ ಹೇಳಿನಿ ಬಸನಗೌಡ್ರಿಗೆ. ಅಲ್ಲ, ಅದು ಸಂಸ್ಥಾದ ಅಡಿಯಲ್ಲಿ ಸಾಹೇಬ್ರ ನಾವು ಹೇಳೋದು ಬಸನಗೌಡ್ರು ಏನಂತಾರ ಇದು ಅಂತ ತಿಳ್ಕೊರಿ. ನಾ ಗೋಶಾಲೆ ನಡೆಸ್ತೀನಿ, ನನ್ನ ಬಲ್ಲಿ 2000 ಆಕಳದಾವ, ಉಳ್ಕಿದವ್ರು ಗೋಶಾಲೆ ಮಾಡಂಗಿಲ್ಲ. ಎಲ್ಲಿಂದ ತಂದಿರಿ ಗೋ ನೀವು? 8 ವರ್ಷ ನಮ್ಮ ಬಿಜಾಪುರದೊಳಗಿಂದೆಲ್ಲ ಹಿಡ್ಕೊಂಡು ಹೋಗಿರಿ. ನಾ ಕಟ್ಟಿದ್ ಒಯ್ದಾರ, ನಂದು 2, ನೀವು ಎರಡು ನಂದು 2 ಗಂಗಾ ಗೌರಿ 2 ಹೋಗ್ಯಾರ. ನಾನು ಹೆಸರಿಟ್ರೆ ಪ್ರೇಮ್ ಇಲ್ಲ. ನಾ ನನ್ನ ಮನ್ಯಾಗ ನಾ ಸುಳ್ಳು ಹೇಳಿ ಕತ್ತೀನಂದ್ರೆ ನೀವು ರಾತ್ರಿಗೆ ಹೋಗಿ ಚೆಕ್ ಮಾಡ್ರಿ. ನನ್ನ ಆಫೀಸ್ ಮುಂದೆ ನಾ ಆಕಳ ಕಟ್ಟಿನಿ, ಆಕಳ ಸಾಕಿನಿ 20 ವರ್ಷಲಿಂದ. ನಮ್ಮ ಅಪ್ಪರ್ಲಿಂದ ನಾವು ಆಕಳ ಕುರಿ ಸಾಕ್ತಿವಿ. ಎಲ್ಲರ ಮನೆಯಾಗ ಹಾಕೋ ಸ್ವಂತ ನಾವು ಆಕಳಿಗೆ ಹಾಕ್ತಿವಿ. ಇಲ್ಲಿಂದ ಎಲ್ಲ ಪವರ್ದೊಳಗೆ MLA ಪವರ್ದೊಳಗೆ ಗೋಶಾಲೆ ಕಮಿಷನರ್ ಕಡೆಯಿಂದ ಹೇಳಿಸ್ ಕಾರ್ಪೊರೇಷನ್ ಎಲ್ಲ ಒಯ್ದಾರ. ಗಾಂಧಿ ಚೌಕದೊಳಗೆ ಪೊಲೀಸ್ ಸ್ಟೇಷನ್ದೊಳಗೆ ಒಯ್ದಾರ. ವಾಪಸ್ ಕೊಟ್ಟಿಲ್ಲ ನಿಮಗೆ? ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮ್ ಗಂಗಾಗೌರಿ ಎತ್ತಾರ ಕರ್ಕೊಂಡು ಹೋಗ್ಯಾರ. ಕಾತಿಲ್ಲ, ಕಾರ್ಪೊರೇಷನ್ ಅವ್ರ ಕೊಟ್ಟಾರ, ನಾವು ಬೇಡಿದ್ರ ಕೊಟ್ಟಿಲ್ಲ. ಕಾರ್ಪೊರೇಷನ್ ಮುಖಾಂತರ ಒಯ್ದಾರ. ಅಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.